ನಮಸ್ಕಾರ. ಏನಪ್ಪ ತಿಳಿಸೋದು ಅಂತಂದರೆ, ಇದು ಹಿರೇಕೆರೂರಲ್ಲಿ ತಾಲೂಕಿನಲ್ಲಿ ನಡೆದಂಥ ಒಂದು ಘಟನೆ. ಏನಪ್ಪ ಅಂದರೆ, ಇದು ಒಂದು ವ್ಯಕ್ತಿ, ಇದು ಮ್ಯಾಗಿನ ಜಮೀನು. ಇದು ಈ ಮ್ಯಾಗಿನ ಜಮೀನಲ್ಲಿ ಸಿಕ್ಕಾಪಟ್ಟೆ ಪಾಯಿಂಟ್ಗಳನ್ನೆಲ್ಲ ಹಾಕ್ಸಿಬಿಟ್ಟಿದ್ರು. ಈ ಕಡೆ ಸಿಕ್ಕಾಪಟ್ಟೆ ಪಾಯಿಂಟ್ ಹಾಕ್ಸಿ ಅರ್ಧ ಇಂಚು, 1 ಇಂಚು ಎಲ್ಲ ಪಾಯಿಂಟ್ಗಳೆಲ್ಲ ಫೇಲ್ ಆಗಿದ್ವಿ. ಇಲ್ಲಿ ಈ ಭಾಗದಲ್ಲಿ ಅವ್ರಿಗೊಂದು ಪಾಯಿಂಟ್ ಸಿಕ್ತು. ಈ ಭಾಗದಲ್ಲಿ ಒಂದು ಪಾಯಿಂಟ್ ಸಿಕ್ಕಾಗ ಏನಾಯಿತು, ಇಷ್ಟರಲ್ಲಿ ಒಂದು ಪಾಯಿಂಟ್ ಫೇಲ್ ಆಗಿತ್ತು. ಇಲ್ಲಿ ಫೇಲ್ ಆದಾಗ ಏನಾಯಿತು, ನಮಗೆ ಹೋದಾಗೆ ಈ ಕಡೆ ಒಂದು ಪಾಯಿಂಟ್ ಸಿಕ್ತು. ಈ ಪಾಯಿಂಟ್ ಸಿಕ್ಕಂಥದ್ದಲ್ಲಿ ಅವರು ಡ್ರಿಲ್ ಮಾಡ್ಸೋಕ್ಕೆ ಯೋಚನೆ ಮಾಡಿದರು. ಸರ್, ಇಲ್ಲೇ 500 ಫೀಟ್ ಬೋರ್ ಹಾಕಿದ್ದೀನಿ, ಬಟ್ ಫೇಲ್ ಆಗಿದೆ, ಇಲ್ಲಿ ಹೆಂಗೆ ಹಾಕೋದು ಅಂತ. ಬಟ್ ಇದಕ್ಕೆ ಡ್ರೈ ಗ್ಯಾಪ್ ಇದ್ವಲ್ಲ, ಡ್ರೈ ಗ್ಯಾಪ್ ಇದ್ದಲ್ಲಿ ಬೋರ್ ಬಿದ್ದಿಲ್ಲ. ಬಟ್ ಈ ಪಾಯಿಂಟಲ್ಲಿ ಮ್ಯಾಗಳದ್ದು ಒಂದು ಫ್ರ್ಯಾಕ್ಚರು, ಈ ಕಡೆದ್ದು ಒಂದು ಫ್ರ್ಯಾಕ್ಚರ್ ಕೂಡ್ಕೊಂಡು ಈ ಕಡೆಗೆ ಹೋಗಿದೆ. ಅದರಲ್ಲಿ ಏನಾಯಿತು ಅಂದರೆ 2.5 ಇಂಚು ನೀರು ಬಿತ್ತು. ಅವರು ಹೆಂಗೋ 8-9 ಬೋರ್ ಹಾಕಿದ್ಕೋ ಒಂದು ಸಾರ್ಥಕ ಆಯಿತು. ಹೆಂಗ ಬಚ್ಚವಾದರು, ನೀರು ಹೊಡ್ಕೊಂತ ಬಿಟ್ಟು ಬಂದರು. ನೆಕ್ಸ್ಟು ತಿರುಮಣ ದಿನ, ಸ್ವಲ್ಪ ದಿನ ಆದಮೇಲೆ, ಒಂದು 2-3 ದಿನ ಆದಮೇಲೆ, ಕೆಳಗಿನ ಇದು ಬೋದ ಜಮೀನು ಬೇರೆ ಇರ್ದಿದ್ದು. ಇವರು ಪಾಯಿಂಟನ್ನು ಮಾಡೋಕ್ಕೆ ಕರೆದಿದ್ರು. ಹೋಗಿದ್ವಿ ನಾವು. ಹೋದಂಥ ಘಟನೆಯಲ್ಲಿ ಇದು ಈಶಾನ್ಯ ಮೂಲೆ, ಇಲ್ಲಿದ್ದ ಪಾಯಿಂಟ್ ನೋಡ್ಕೊತ ಹೋದಾಗೆ ಪಾಯಿಂಟ್ ಇಲ್ಲೇ ಸಿಕ್ತು. ಇಲ್ಲಿ ಪಾಯಿಂಟಿಗೆ ಒಂದು ಗುರ್ತು ಮಾಡಿಸಿದ್ವಿ. ಈ ಕಡೆ ಬಂದ್ವಿ, ಈ ಕಡೆ ಇಲ್ಲ, ಈ ಕಡೆ ಬಂದ್ವಿ, ಈ ಕಡೆ ಇಲ್ಲ. ಈ ಕಡೆ ನೋಡ್ಕೊತ ಬಂದಾಗ ಇಲ್ಲೊಂದು 2 ಪಾಯಿಂಟ್ ಸಿಕ್ಕು ಅಲ್ಲೆಲ್ಲಿ. ನಾವೇನು ಮಾಡಿದ್ವಿ, ಸಿಂಗಲ್ ಗ್ಯಾಪ್ ಇದೆ ಬೇಡ ಅಂತ ಕ್ಲೋಸ್ ಮಾಡಿದ್ವಿ. ಸರ್, ಇದು ಪಾಯಿಂಟ್ ಚೆನ್ನಾಗಿದೆ, ಇಲ್ಲಿ ಹಾಕ್ಸ್ರಿ ಅಂತ ನಾವು ಅವ್ರಿಗೆ ಪಾಯಿಂಟ್ ಕೊಟ್ಟಿವಿ. ಪಾಯಿಂಟ್ ಕೊಟ್ಟಾಗ ಅವ್ರು ಹೇಳಿದ್ದು ಒಂದು ಮಾತು ಏನು ಅಂದರೆ, ಸರ್, ನಮಗೆ ಈ ಪಾಯಿಂಟ್ ಬೇಡ, ಈ ಪಾಯಿಂಟಿನ ಒಂದು ನೀರು ಬೇಕು ಅಂತ ಕೇಳ್ಕೊಂಡ್ರು ಅವರು. ನೋಡಿರಿ ಎಷ್ಟು ಮಟ್ಟಿಗೆ ಜನ ಇದೆ ಅಂದರೆ, ಇನ್ನೊಬ್ಬರು ಬೋರು ನೀರನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ ನಾವೇನು ಹೇಳಿದ್ವಿ, ಸರ್, ಈ ಬೋರಿನ ಸೆಲೆ ಇಲ್ಲಿಲ್ಲ, ಅದು ಯಾವ ಕಡೆ ಹೋಗಿದೆ ಅಂತ ಆ ಜಮೀನಲ್ಲೇ ಗೊತ್ತು ಅಂತ ಹೇಳಿದ್ಕೆ, ಇಲ್ಲ ಸರ್, ನೀವು ಇಲ್ಲೇ ಮಾಡಬೇಕು. ಅವ್ರು ಆಲ್ರೆಡಿ ಏನು ಮಾಡಿದ್ದಾರೆ ಅಂದರೆ, ಫಸ್ಟು ಹೋಗಿ ಪಾಯಿಂಟ್ ಮಾಡಿಸಿದ್ದಾರೆ. ಇಲ್ಲೇ ಬರುತ್ತೆ ನೀರಿದು, ಇಲ್ಲೊಂದು ಬರುತ್ತೆ, ಇವೆರಡರಾಗ ಯಾರ್ದು ಹೇಳಿದ್ರು ಈ ನೀರು ಬರುತ್ತೆ ಅಂತ. ಅದಕ್ಕೆ ಅವ್ರಿಗೆ ಹೇಳಿದ್ದು ಒಂದೇ ಮಾತು, ಈ ಭೂಮಿಯ ಪದುರಿನ ನೀರು ನಿಮಗೆ ಬೇಡ, ನಿಮಗೆ ಬೇಕಾಗಿರೋದು ಪಾಯಿಂಟ್ ಇಲ್ಲಿದೆ, ಇಲ್ಲಿ ಹಾಕ್ಸ್ಕೊಳ್ಳಿ, ಇಲ್ಲಿ ಮತ್ತು ಹೊಡೆದ್ರೆ ನಿಮಗೆ ಆ ನೀರು ಸಿಗಲ್ಲ ಅಂತ. ಇಲ್ಲ ಸರ್, ನಮಗೆ ಆ ಥರನೇ ನೀರು ಬೇಕು, ಹೆಚ್ಚು ಕಮ್ಮಿ ಅದೇ ನೀರು ಬೇಕು ಅನ್ನೋ ಲೆಕ್ಕಕ್ಕೆ ನಾವು ಇವ್ರಿಗೆ ಹುಡುಕೊಟ್ಟ ಪಾಯಿಂಟನ್ನು ಇವ್ರಿಗೆ ಹುಡುಕೊಟ್ರೆ ನಮ್ಮ ಬೆಲೆ ಏನಾಗುತ್ತೆ ಅನ್ನೋದು ಅವ್ರು ತಿಳ್ಕೊತ ಇಲ್ಲ. ಬಟ್ ಆ ನೀರು ಅಷ್ಟೇ ಬೇಕು. ಇಲ್ಲ ಸರ್, ಇಲ್ಲಿ ನೀರು ಸಿಗೋಲ್ಲ, ನಮ್ಮ ಕೈಲಿ ಇಲ್ಲಿ ಪಾಯಿಂಟ್ ಮಾಡೋಕ್ಕಾಗಲ್ಲ ಅಂತ ಬಿಟ್ಟೆ ನಾನು. ಇಲ್ಲೊಂದು ಪಾಯಿಂಟ್ ಮಾಡಿಕೊಟ್ಟಿದ್ದೆ. ಇಲ್ಲಿ ಪಾಯಿಂಟ್ ಮಾಡಿಕೊಟ್ರೆ ಇಲ್ಲಿ ಪಾಯಿಂಟ್ ಬಿಟ್ಟರು ಅವರು. ಇಲ್ಲ ಬಿಡಿ, ನೀವು ಇಲ್ಲಿ ಮಾಡಲ್ಲ ಅಂದರೆ ಬೇಡ ಅಂತ. ಅದಕ್ಕೆ ನಾವು ಬಿಟ್ಟಾಗೆ ಇದನ್ನು ಅವತ್ತಾದ್ರೇ ಇವು 2 ಪಾಯಿಂಟನ್ನು ಡ್ರಿಲ್ ಮಾಡಿಸಿದ್ದಾರೆ ಅವರು. ಡ್ರಿಲ್ ಮಾಡಿಸಿದಾಗ ಏನಾಗಿದೆ ಅಂದರೆ, ಇದರಲ್ಲಿ ಅರ್ಧ ಇಂಚು, ಇದರಲ್ಲಿ 1 ಇಂಚು, 2 ಬೋರು ಫೇಲ್ ಆಗಿದೆ. 2 ಫೇಲ್ ಆದಾಗೆ ಇದರಲ್ಲಿ ಪಕ್ಕದ ಜಮೀನವರು ನಮಗೆ ಕಾಲ್ ಮಾಡ್ತಾಯಿದ್ರು, ಸರ್, ನೀವು ಅಲ್ಲಿ ಪಾಯಿಂಟ್ ಮಾಡಿಕೊಟ್ಟೋಗಿದ್ದೀರಾ, ನಮಗೆ ನೀವು ತುಂಬ ದ್ರೋಹ ಮಾಡಿದ್ದೀರಾ ಅಂತ. ಬಟ್ ಇದರಲ್ಲಿ ದ್ರೋಹ ಮಾಡಿದರು ನಾವಲ್ಲ, ಬೇರೆಯವರು. ಅದು ಏನಾಯ್ತು ಅಂದರೆ, ದುರದೃಷ್ಟ, ಅವ್ರಿಗೆ ಯಾವ ಕಾರಣಕ್ಕೂ ಈ ಪಾಯಿಂಟಿನ ನೀರು ಬೀಳಿಲ್ಲ, 2 ಪಾಯಿಂಟು ಫೇಲ್ ಆಯಿತು. ದಯವಿಟ್ಟು ಹೇಳ್ತೀನಿ, ಪಾಯಿಂಟ್ ಮಾಡೋರಾಗಲಿ ಯಾವುದೇ ಒಂದು ಬೋರ್ ಟಾರ್ಗೆಟ್ ಇಟ್ಕೊಂಡು ಯಾರಿಗೂ ಪಾಯಿಂಟ್ ಕೊಡಬೇಡಿ. ಯಾಕಂದರೆ ಅವರು ತುಂಬ ಕಷ್ಟ ಬೋರ್ಗಳನ್ನು ಹೊಡೆಸ್ಕೊಂಡು ನೀರು ಬೀಳಲಿಕ್ಕೆ ಎಲ್ಲೋ ಒಂದು ಜಾಗದಲ್ಲಿ ದೇವರ ಅನುಗ್ರಹದಿಂದ ಅವ್ರಿಗೊಂದು ಬೋರ್ ಸಿಕ್ಕಿರುತ್ತೆ. ಆ ಬೋರಿನ ಸೆಲೆಯನ್ನು ಬೇರೆಯವ್ರಿಗೆ ಕೊಟ್ಟು ಅವ್ರಿಗೂ ತೊಂದರೆ, ನಮಗೂ ತೊಂದರೆ, ಮಾಡಿದವ್ರಿಗೆ ತೊಂದರೆ, ಮಾಡಿಸ್ಕೊಂಡ್ರವ್ರಿಗೆ ತೊಂದರೆ, ಅವ್ರಿಗೆ ತೊಂದರೆ, ಅಲ್ಲಿಗೆ 3 ತೊಂದರೆಗಳನ್ನ ಅನುಭವಿಸ್ಬೇಕಾಗುತ್ತೆ. ಆ ಥರ ದಯವಿಟ್ಟು ಯಾರು ಮಾಡ್ಸೋಕ್ಕೆ ಹೋಗ್ಬೇಡ್ರಿ. ಪಾಯಿಂಟ್ ನೋಡೋಕ್ಕೆ ಯಾರೇ ಬರಲಿ, ಫಸ್ಟು ಜಮೀನಲ್ಲಿ ಅಡ್ಡಾಡಕ್ಕೆ ಬಿಡಿ. ನೀವು ಅದನ್ನು ಏನು ಮಾಡ್ತೀರಾ, ಇನ್ನೂ ನೋಡೋಕೆ ಸ್ಟಾರ್ಟ್ ಮಾಡಿರ್ತೀವಿ, ಅವಾಗ ಏನು ಮಾಡ್ತೀವಿ, ಸರ್, ಈ ಕಡೆ ಬೇಡ, ಆ ಕಡೆ ಅಲ್ಲಿ ಬೋರ್ ಇದ್ದಾವೆ, ಅವು ಚೆನ್ನಾಗಿ ಬಿದ್ದಿದ್ದಾವೆ, ಆ ಬೋರ್ ಪಾಯಿಂಟ್ಗೆ ಅಷ್ಟೇ ತೋರಿಸ್ತಿದ್ದೀರ. ಆ ಬೋರಿನವ್ರಿಗೆ ನಿಮ್ಮ ಹೊಲದಲ್ಲಿ ಬಂದಿದೆಯಲ್ಲ ಅನ್ನೋದು ಏನು ನೀವು ಅವ್ರ ಹೊಲದಲ್ಲಿ ಹೋಗಿ ನೋಡಬೇಕಾ? ಅದು ಆಗೋದಿಲ್ಲ.
ಸುಮ್ಮನೆ ಜಗಳ ಆಗುವಂಥ ಸಮಸ್ಯೆಗಳು ಮಾಡ್ಕೋಬೇಡಿ. ರೈತರಾಗಲಿ ಪಾಯಿಂಟ್ ಮಾಡೋರಾಗಲಿ ಯಾವುದಕ್ಕೂ ಒಂದು ಬೋರಿಗೆ ಒಂದು ಲಿಂಕ್ ಯಾರು ಹಿಡ್ಕೊಡಕ್ಕೆ ಹೋಗಬೇಡಿ. ಅದು ಅಷ್ಟು ಸುಲಭವೂ ಅಲ್ಲ, ಆಗೋದು ಇಲ್ಲ. ನೋಡಿ, ಇವರು ಇಲ್ಲೇ ಪಕ್ಕದಲ್ಲೇ 3 ಅಡಿ ಬಿಟ್ಟು ಬೋರ್ ಹಾಕ್ಸಿದ್ದಾರೆ, ಫೇಲ್ ಆಗಿದೆ. 1 ಇಂಚು, ಅರ್ಧ ಇಂಚು, ಇದು 1 ಇಂಚು ಫೇಲಾಗಿ ತಿರುಗಿ 2-3 ದಿನ ಆದಮೇಲೆ ಸರ್ ಆಯ್ತು ಅನ್ನೋದಕ್ಕೆ. ಬಟ್ ಈ ಪಾಯಿಂಟಲ್ಲಿ ನೀರು ಹಾಕಿದ್ದಕ್ಕೆ ಈ ಫ್ಯಾಕ್ಚರ್ ಗುಂಟ ಬಂದು 2.5 ಇಂಚ್ ನೀರು ಬಿತ್ತು. 2 ಇಂಚ್ ನೀರು ಬಿದ್ದ ಮೇಲೆ ಅವು ಪ್ರಾಬ್ಲಮ್ಗಳು ಎಲ್ಲ ಸಾಲ್ವ್ ಆಯಿತು. ಇಷ್ಟೇ. ಒಬ್ಬರು ಬೋರ್ ಒಬ್ಬರು ನೋಡಿ ಹಾಕ್ಸ್ಕೊಬೇಡ್ರಿ, ಒಬ್ರಿಗೊಬ್ರಿಗೆ ತೊಂದರೆ ಮಾಡ್ಕೋಬೇಡಿ. ಪಕ್ಕದ ಜಮೀನುಗಳಲ್ಲಿ ಬೋರ್ ನೋಡಿ ಯಾರೂ ಬೋರ್ ಹಾಕ್ಸ್ಕೋಬೇಡಿ. ನಿಮ್ಮ ಹೊಲದಲ್ಲಿರೋಂಥ ಪಾಯಿಂಟ್ಗಳು ನೀವು ಹಾಕ್ಸ್ಕೊಡ್ರಿ. ಪಾಯಿಂಟ್ ಮಾಡೋರ್ಗು ದಯವಿಟ್ಟು ನಾನು ಹೇಳೋದಷ್ಟೇ, ಕೆಲವೊಂದು ಏರಿಯಾಗಳಲ್ಲಿ ಹೋದ್ಮೇಲೆ ಆ ರೀಲ್ ಬರ್ತಿದೆ, ಇದನ್ನ ಹಿಡ್ಕೊಡ್ಬೇಕಂತ ಕೇಳ್ತಾ ಇದ್ದೀರಂತೆ. ಆ ಥರ ದಯವಿಟ್ಟು ಯಾರೂ ಮಾಡೋಕ್ಕೆ ಹೋಗ್ಬೇಡ್ರಿ. ಸರ್ ಮೊನ್ನೆ ಬಂದಿದ್ದರು, ಈ ಪಾಯಿಂಟಿನ ಇಲ್ಲೇ ಬರ್ತಿದೆ ಅಂತ ಹೇಳ್ತಿದ್ದಾರೆ, ನೀವು ಬರಲ್ಲ ಅಂತೀರ ಅಂದಾಗೆ ನಾವು ಮಾಡಿದಂಥ ಪಾಯಿಂಟೇ ನಾವು ಇನ್ನೊಬ್ರಿಗೆ ಕೊಟ್ಟರೆ ಅದು ತಪ್ಪಾಗುತ್ತೆ. ಆ ಥರ ನೀವು ಮಾಡಬೇಡ್ರಿ, ನಾವು ಮಾಡೋ ತಪ್ಪು. ದಯವಿಟ್ಟು ಯಾರೇ ಪಾಯಿಂಟ್ ಮಾಡೋರಲ್ಲಿ ಆ ತಪ್ಪನ್ನು ಯಾರೂ ಮಾಡೋಕ್ಕೆ ಹೋಗ್ಬೇಡ್ರಿ. ಅವರು ತುಂಬ ಕಷ್ಟ ಪಾಯಿಂಟ್ ಹಾಕೊಂಡಿರ್ತಾರೆ. ಅದನ್ನೇ ನಾನು ಕೇಳ್ಕೊಳೋದು. ಅವರೊಂದು ವೈಯಕ್ತಿಕ ವಿಚಾರ, ಅವ್ರಿಗೆ ಏನಾರೇ ಇರಲಿ. ಬಟ್ ನಾವು ಓದಂಥ ಕೆಲಸ ನಾವು ಅಷ್ಟೇ ಮಾಡಬೇಕು, ಇನ್ನೊಂದು ನಮಗೆ ಬೇಡ. ನಾನು ಕೇಳ್ಕೊಳೋದಷ್ಟೇ, ಅವರಿಗೂ ಒಳ್ಳೆಯದಾಗಲಿ, ಇವ್ರಿಗೂ ಒಳ್ಳೆಯದಾಗಲಿ. ಮಾಡಿದಂಥವ್ರಿಗೆ ಒಳ್ಳೆಯದಾಗಬೇಕು, ಮಾಡಿಸಿದವರಿಗೆ ಒಳ್ಳೆಯದಾಗಬೇಕು. ಇದು ಒಂದು ಅನುಭವದ ಮಾತು, ಅದು ನಿಮ್ಮ ಕೊಟ್ಟಾಗ ಹಂಚ್ಕೊತೀನಿ. ನಮಸ್ಕಾರ.